ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವ ಸಾಧುಗಳ ಜೀವನವು ಸಾಮಾನ್ಯ ಜನರಿಂದ ಪ್ರತ್ಯೇಕ ಆಗಿರುತ್ತದೆ ಮತ್ತು ನಿಗೂಢವಾಗಿರುತ್ತದೆ. ಲೌಕಿಕ ಭೋಗಗಳಿಂದ ದೂರವಿದ್ದು ದೇವರ ಆರಾಧನೆಯಲ್ಲಿ ಆಳವಾಗಿ ತಲ್ಲೀನರಾಗುವ ಈ ಸಾಧುಗಳಲ್ಲಿ 13 ಅಖಾಡಗಳಿವೆ. ಅಖಾಡಗಳೆಂದರೆ ಪಂಗಡಗಳು, ಅರ್ಥಾತ್ ಸಾಧುಗಳ ಪಂಥಗಳು. ಹಾಗಾದರೆ ಇದು ಅಖಾಡ, ಏನಿದರ ಮಹತ್ವ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ ಅಖಾಡಗಳನ್ನು ರಚಿಸಲಾಯಿತು. ಸಾಧು ಸಂಘಟನೆಗಳನ್ನು ಒಟ್ಟುಗೂಡಿಸಲು ಮತ್ತು ಸನಾತನ ಜೀವನ ವಿಧಾನವನ್ನು ಸಂರಕ್ಷಿಸಲು ಜಗದ್ಗುರು ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಅಖಾಡಗಳನ್ನು ಸ್ಥಾಪಿಸಿದರು. ಕುಂಭಮೇಳದಲ್ಲಿ ಹೆಚ್ಚಿನ ಸಾಧುಗಳು ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಈ ಅಖಾಡಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇನ್ನು ಅಖಾಡಗಳಲ್ಲಿ ಇರುವವರಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ. ಆಧ್ಯಾತ್ಮಿಕ ಜಾಗೃತಿಯ ಜೊತೆಗೆ ಆಯುಧಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ಕೂಡ ಅವರಿಗೆ ಕಲಿಸಲಾಗುತ್ತದೆ. ಆಧ್ಯಾತ್ಮಿಕ ಮತ್ತು ರಕ್ಷಣಾತ್ಮಕ ಕೆಲಸಗಳ ಎರಡನ್ನೂ ಅಖಾಡದ ಸಾಧುಗಳು ನಿರ್ವಹಿಸುತ್ತಾರೆ. ಹಾಗಾದರೆ ನೋಡೋಣ ಬನ್ನಿ, ಯಾವ ಈ 13 ಅಖಾಡಗಳು. 1ನೇದು ಶ್ರೀ ಪಂಚ ದರ್ಶನಂ ಜುನಾ ಅಖಾಡ. ವಾರಣಾಸಿಯಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಅತ್ಯಂತ ದೊಡ್ಡದಾದ ಶ್ರೀ ಪಂಚ ದರ್ಶನಂ ಜುನಾ ಅಖಾಡವು ಶೈವರಾಗಿದ್ದು ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ಅವಧೇಶಾನಂದಗಿರಿ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. ಈ ಅಖಾಡವು 10 ಉಪ ವಿಭಾಗಗಳೊಂದಿಗೆ ಶ್ರೇಣೀಕೃತ ರಚನೆಯನ್ನು ಅನುಸರಿಸುತ್ತದೆ. ಅಖಾಡವು ಶ್ರೀ ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ದಶನಾಮಿ ಸಂಪ್ರದಾಯವನ್ನು ಅನುಸರಿಸುವ ಇವರು ಭಗವಾನ್ ದತ್ತಾತ್ರೇಯ ಅವರ 52 ಅಡಿ ಎತ್ತರದ ಪವಿತ್ರ ಧ್ವಜವನ್ನು ಪೂಜಿಸುತ್ತಾರೆ. ಓಂ ನಮೋ ನಾರಾಯಣ ಮಂತ್ರವನ್ನು ಪಠಿಸುವ ಅವರ ಆಡಳಿತ ಮಂಡಳಿಯ ಸದಸ್ಯರನ್ನು ಮಹಾಕುಂಭ ಮೇಳದ ಸಮಯದಲ್ಲಿ ಆಯ್ಕೆ ಮಾಡುತ್ತಾರೆ. ಇವರು ಅಸ್ತ್ರಧಾರಿ ಅಂದರೆ ಆಯುಧಧಾರಿ ಮತ್ತು ಶಾಸ್ತ್ರಧಾರಿ ಅಂದರೆ ಗ್ರಂಥಧಾರಕರು ಇಂತಹ ದಾರ್ಶನಿಕರನ್ನು ಒಳಗೊಂಡಿರುತ್ತದೆ. ಈ ಸಾಧುಗಳು ಆಳವಾದ ಧ್ಯಾನ, ಗ್ರಂಥಗಳ ಅಧ್ಯಯನ ಮತ್ತು ತಪಸ್ಸಿನಂತಹ ಕಠಿಣ ಅಭ್ಯಾಸಗಳಲ್ಲಿ ತೊಡಗುತ್ತಾರೆ. ಇವರ ಶಿಸ್ತುಬದ್ಧ ಜೀವನ ಶೈಲಿಯು ಮನಸ್ಸನ್ನು ಶುದ್ಧೀಕರಿಸುವ ಗುರಿಯನ್ನು ಹೊಂದಿದೆ, ಭೌತಿಕ ಬಯಕೆಗಳನ್ನು ಮೀರಿಸುತ್ತದೆ. ಇನ್ನು ಇದೇ ಅಖಾಡದಲ್ಲಿ ತೃತೀಯ ಲಿಂಗಿಗಳ ಶ್ರೀ ಕಿನ್ನರ ಅಖಾಡವು ಕೂಡ ಬರುತ್ತದೆ. 2018ರಲ್ಲಿ ಪ್ರಾರಂಭವಾದ ಈ ಕಿನ್ನರ ಅಖಾಡವು ಮೊದಲ ಬಾರಿಗೆ 2019ರಲ್ಲಿನ ಕುಂಭ ಮೇಳದಲ್ಲಿ ಭಾಗವಹಿಸಿದ್ದರು. ಬಹುಚಾರ ಮಾತಾ ಈ ಸಮುದಾಯವು ಪೂಜಿಸುವ ದೇವರಾಗಿದೆ. ಇನ್ನು 2ನೇದಾಗಿ ಶ್ರೀ ಪಂಚಾಯಿತಿ ಅಖಾಡ ನಿರಂಜನಿ. ದರಗಂಜ್ ನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಇವರು ವಿದ್ಯಾವಂತರಾದ ಡಾಕ್ಟರೇಟ್ ಹಾಗೂ ಸ್ನಾತಕೋತ್ತರ ಪದವೀಧರರನ್ನ ಸದಸ್ಯರನ್ನಾಗಿ ಹೊಂದಿರುತ್ತಾರೆ. ಶೈವ ಪಂಥವನ್ನು ಅನುಸರಿಸುವ ಇವರ ಮುಖ್ಯಸ್ಥರಾಗಿ ಸ್ವಾಮಿ ಮಹಂತ್ ರವೀಂದ್ರಪುರಿ ಅವರಿದ್ದು, ಇದೇ ಅಖಾಡದ ಸ್ವಾಮಿ ನರೇಂದ್ರಗಿರಿ ಅವರು ಭಾರತದ ಅತಿದೊಡ್ಡ ಸನ್ಯಾಸಿಗಳ ಉನ್ನತ ಸಂಸ್ಥೆಯಾಗಿರುವ ಅಖಿಲ ಭಾರತ ಅಖಾಡ ಪರಿಷತ್ತಿನ ಅಂದರೆ ABAP ಅಧ್ಯಕ್ಷರಾಗಿದ್ದಾರೆ. ಈ ನಿರಂಜನಿ ಅಖಾಡವು ಸುಬ್ರಹ್ಮಣ್ಯನನ್ನು ಪೂಜಿಸುತ್ತಾರೆ. ಅಖಾಡವು ಗುಜರಾತ್ನ ಮಾಂಡವಿಯಲ್ಲಿ ಕ್ರಿಸ್ತಶಕ 904ರಲ್ಲಿ ಸ್ಥಾಪನೆಯಾಯಿತು ಎಂದು ನಂಬಲಾಗಿದ್ದು, ಜುನಾ ನಂತರ ನಿರಂಜನಿ 2ನೇ ಅತಿ ದೊಡ್ಡ ಅಖಾಡ ಎಂದು ನಂಬಲಾಗಿದೆ. ಇನ್ನು 3ನೇದಾಗಿ ಶ್ರೀ ಶಂಭು ಪಂಚಾಯಿತಿ ಅಟಲ್ ಅಖಾಡ. ವಾರಣಾಸಿಯಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಶ್ರೀ ಶಂಭು ಪಂಚಾಯಿತಿ ಅಟಲ್ ಅಖಾಡವು 3 ಹಳೆಯ ಅಖಾಡಗಳಲ್ಲಿ ಒಂದಾಗಿದ್ದು ಶೈವ ಪಂಥವನ್ನು ಅನುಸರಿಸುತ್ತಾರೆ. ಆಚಾರ್ಯ ಮಹಾಮಂಡಲೇಶ್ವರ ಸ್ವಾಮಿ ವಿಶ್ವನಾಥಾನಂದ ಸರಸ್ವತಿಯವರು ಇದರ ಮುಖ್ಯಸ್ಥರಾಗಿದ್ದಾರೆ. ಈ ಅಖಾಡವು ಭಗವಾನ್ ಗಣೇಶ ಮತ್ತು ಸೂರ್ಯ ಮತ್ತು ಭೈರವನ ಬಾಲಮೂರ್ತಿಗಳನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಅಖಾಡದ ದಾರ್ಶನಿಕರನ್ನ ಅಟಲ್ ಬಾದ್ಶಾ ಎಂದು ಕರೆಯಲಾಗುತ್ತದೆ. ನಿರಂಜನಿ ಸನ್ಯಾಸಿಗಳು ಎಂದು ಕರೆಯಲ್ಪಡುವ ಅನುಯಾಯಿಗಳು ಭೌತಿಕ ಪ್ರಪಂಚದ ಮಿತಿಗಳನ್ನು ಮೀರುವ ಗುರಿ ಹೊಂದಿರುತ್ತಾರೆ. 4ನೇದಾಗಿ ಶ್ರೀ ಪಂಚಾಯಿತಿ ಅಖಾಡ ಮಹಾನಿರ್ವಾಣಿ. ಅಲಹಾಬಾದ್ ನಗರದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಶ್ರೀ ಪಂಚಾಯಿತಿ ಅಖಾಡ ಮಹಾನಿರ್ವಾಣಿಯು ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟದ್ದಾಗಿದೆ. 5 ಸದಸ್ಯರ ಆಡಳಿತ ಮಂಡಳಿಯಿಂದ ಮುನ್ನಡೆಸಲ್ಪಡುವ ಈ ಅಖಾಡವು ಶೈವ ಪಂಥವನ್ನು ಅನುಸರಿಸುತ್ತದೆ. ಕಪಿಲ ಮುನಿಗಳು ಮತ್ತು ಸೂರ್ಯ ಪ್ರಕಾಶ ಬಾಳ ಮತ್ತು ಭೈರವ ಪ್ರಕಾಶ ಬಾಳ ಅವರನ್ನು ಆರಾಧಿಸುತ್ತಾರೆ. ಈ ಅಖಾಡವು ಚುನಾವಣೆಯ ಮೂಲಕ ತನ್ನ ಆಡಳಿತ ಮಂಡಳಿಯನ್ನು ಚುನಾಯಿಸುತ್ತದೆ.
ಇವರು ವೈದಿಕ ಸಂಪ್ರದಾಯಗಳನ್ನು ಸಂರಕ್ಷಿಸುವಲ್ಲಿ ಮತ್ತು ಆಧ್ಯಾತ್ಮಿಕ ಶಿಸ್ತನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಮುಂದಿನದು ಶ್ರೀ ಪಂಚಾಯಿತಿ ಅಖಾಡ ಬಡ ಉದಾಸೀನ್. ಅಲಹಾಬಾದ್ ನಗರದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಈ ಅಖಾಡವು ಉದಾಸೀನ್ ಜನರನ್ನ ಹೊಂದಿರುತ್ತಾರೆ. ಈ ಉದಾಸೀನ್ ಸಾಧುಗಳು ಗುರುನಾನಕ್ ಮತ್ತು ಅವರ ಹಿರಿಯ ಮಗ ಶ್ರೀ ಚಂದ್ ಅವರ ಬೋಧನೆಗಳನ್ನು ಅನುಸರಿಸುತ್ತಾರೆ. 5 ಹಿರಿಯ ಕಾರ್ಯದರ್ಶಿಗಳ ಉನ್ನತ ಮಂಡಳಿಯಿಂದ ನಡೆಸಲ್ಪಡುವ ಈ ಅಖಾಡವು 1825ರಲ್ಲಿ ಹರಿದ್ವಾರದಲ್ಲಿ ದಾರ್ಶನಿಕ ಯೋಗಿಯಾದ ಶ್ರೀ ನಿರ್ವಾಣದೇವ ಮಹಾರಾಜ್ ಅವರಿಂದ ಸ್ಥಾಪಿಸಲಾಯಿತು ಎನ್ನಲಾಗಿದೆ. ಇವರು ಕುಂಭಮೇಳದ ಸಮಯದಲ್ಲಿ 75 ಅಡಿ ಎತ್ತರದ ಪವಿತ್ರ ಧ್ವಜವನ್ನು ಪೂಜಿಸುತ್ತಾರೆ. ಮುಂದಿನದು ಶ್ರೀ ಪಂಚಾಯಿತಿ ಅಖಾಡ ನಯಾ ಉದಾಸೀನ್. ಹರಿದ್ವಾರದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಶ್ರೀ ಪಂಚಾಯಿತಿ ಅಖಾಡ ನಯಾ ಉದಾಸೀನ್ ಸಾಧುಗಳು ಪಂಚ ಸದಸ್ಯರಿಂದ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುವ ಈ ಅಖಾಡವು ಸರಳತೆಗೆ ಹೆಸರುವಾಸಿಯಾಗಿದೆ. ಬಡ ಉದಾಸೀನ್ ಅಖಾಡದೊಂದಿಗಿನ ವಿವಾದದ ನಂತರ 1846ರಲ್ಲಿ ಮಹಂತ್ ಸುಧೀರ್ ದಾಸ್ ಅವರಿಂದ ಸ್ಥಾಪಿಸಲಾದ ಈ ಅಖಾಡವು 15ನೇ ಶತಮಾನದ ಸಂತ ಶ್ರೀ ಚಂದ್ರದೇವನನ್ನ ಅನುಸರಿಸುತ್ತಾರೆ. ಮುಂದಿನದು ಶ್ರೀ ಪಂಚ ನಿರ್ಮೋಹಿ ಆನಿ ಅಖಾಡ. ಹರಿದ್ವಾರದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಶ್ರೀ ಪಂಚ ನಿರ್ಮೋಹಿ ಆನಿ ಅಖಾಡವು ವೈಷ್ಣವರದ್ದಾಗಿದೆ. ಇವರು 52 ಅಡಿ ಎತ್ತರದ ಬಿಳಿ ಧ್ವಜವನ್ನು ಆರಾಧಿಸುತ್ತಾರೆ. ಶ್ರೀ ಪಂಚ ನಿರ್ಮೋಹಿ ಆನಿ ಅಖಾಡವು ಅಖಿಲ ಭಾರತೀಯ ಅಖಾಡ ಪರಿಷತ್ತಿನಿಂದ ಗುರುತಿಸಲ್ಪಟ್ಟ 3 ವೈಷ್ಣವ ಅಖಾಡಗಳಲ್ಲಿ ಒಂದಾಗಿದ್ದು, ಮಹಂತ ರಾಜೇಂದ್ರ ದಾಸ ಮತ್ತು ಮಹಂತ ರಾಮ್ಜಿ ದಾಸ ಅವರಿಂದ ಮುನ್ನಡೆಸಲ್ಪಡುವ ಇವರು ವೃಂದಾವನದಲ್ಲಿ ಸಾಮಾನ್ಯ ಸಿದ್ಧಾಂತಗಳೊಂದಿಗೆ ಒಂದುಗೂಡಿ ಭಗವಾನ್ ಹನುಮಂತನನ್ನ ಪೂಜೆ ಮಾಡ್ತಾರೆ. ನಂತರದಲ್ಲಿ ನಾವು ನೋಡಬಹುದು ಶ್ರೀ ದಿಗಂಬರ ಅಖಾಡ. ಹರಿದ್ವಾರದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಶ್ರೀ ಪಾಂಚ ದಿಗಂಬರ ಅಖಾಡವು ಪಂಚವರ್ಣದ ಧ್ವಜವನ್ನು ಪೂಜೆ ಮಾಡ್ತಾರೆ. ವೈಷ್ಣವ ಪಂಥವನ್ನು ಅನುಸರಿಸುವ ಇವರು ಶ್ರೀ ಪಂಚ ದಿಗಂಬರ ಅಖಾಡ ಎಂದು ಸಹ ಕರೆಯಲ್ಪಡುತ್ತಾರೆ. ಸಾಮಾನ್ಯವಾಗಿ ಕೇಸರಿ ವಸ್ತ್ರವನ್ನು ಧರಿಸುವ ಇವರು ಸನಾತನ ಧರ್ಮದ ಸಂದೇಶವನ್ನು ಸಾರುತ್ತಾ ಎಲ್ಲೆಡೆಯೂ ಪ್ರಯಾಣಿಸುತ್ತಾರೆ. ಪ್ರಾಚೀನ ಆಯುಧಗಳನ್ನು ಪೂಜಿಸುವ ಈ ಅಖಾಡದವರು ಒಬ್ಬರಿಗೊಬ್ಬರು ಶುಭಾಶಯ ಕೋರಲು ಒಂದು ನಿರ್ದಿಷ್ಟ ಮಾರ್ಗವನ್ನು ಹೊಂದಿದ್ದಾರೆ. ಶ್ರೀ ಪಾಂಚ ನಿರ್ವಾಣಿ ಅಖಾಡ. ಹರಿದ್ವಾರದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಈ ಅಖಾಡವು ಕೆಂಪು ಬಣ್ಣದ ಧ್ವಜವನ್ನು ಪೂಜಿಸುತ್ತಾರೆ. ವೈಷ್ಣವ ಪಂಥವರಾದ ಇವರು ಪ್ರಮುಖವಾಗಿ ಹನುಮಂತನನ್ನ ಆರಾಧಿಸುತ್ತಾರೆ. ಇವರು ಹೆಚ್ಚಾಗಿ ಹಣೆಯ ಮೇಲೆ ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ. ಮುಂದಿನದು ಶ್ರೀ ಪಂಚಾಯಿತಿ ನಿರ್ಮಲಾ ಅಖಾಡ. ಸಿಖ್ ಧರ್ಮಕ್ಕೆ ಸಂಬಂಧಿಸಿರುವ ಶ್ರೀ ಪಂಚಾಯಿತಿ ನಿರ್ಮಲಾ ಅಖಾಡವು ಹರಿದ್ವಾರದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಅಖಾಡವಾಗಿದೆ. ಇದರ ಮುಖ್ಯಸ್ಥರಾಗಿ ಮಹಂತ್ ಗುರುದೇವ್ ಸಿಂಗ್ ವೇದಾಂತಾಚಾರ್ಯ ಅವರಿದ್ದಾರೆ. ಸಿಖ್ ಧರ್ಮಕ್ಕೆ ಸಂಬಂಧಿಸಿರುವ ಇವರು ಹಿಂದೂಗಳ ಇನ್ನೊಂದು ಪಂಥವಾದ ನಿರ್ಮಲ ಸಂಪ್ರದಾಯವನ್ನು ಕೂಡ ಅನುಸರಿಸುತ್ತಾರೆ. ಈ ಅಖಾಡವನ್ನು ಪಂಜಾಬ್ನಲ್ಲಿ 1856ರಂದು ದುರ್ಗಾ ಸಿಂಗ್ ಮಹಾರಾಜ್ ಸ್ಥಾಪಿಸಿದರು ಅಂತ ಹೇಳಲಾಗ್ತಿದೆ. ಗುರು ಗೋವಿಂದ್ ಸಿಂಗ್ ಅವರು ವೇದಗಳು, ವೇದಾಂಗ ಮತ್ತು ಧರ್ಮಶಾಸ್ತ್ರವನ್ನು ಕಲಿಯಲು 5 ಕೇಸರಿ ನಿಲುವಂಗಿಯನ್ನು ವಾರಣಾಸಿಗೆ ಕಳಿಸಿಕೊಟ್ಟಿದ್ದರು. ಆದಾಗ್ಯೂ ಕಲಿತ ನಂತರ ಈ ದಾರ್ಶನಿಕರು ನಿರ್ಮಲ್ ಸಂಪ್ರದಾಯ ಎಂಬ ಹೆಸರಿನಿಂದ ತಮ್ಮದೇ ಆದ ಪಂಥವನ್ನು ರಚಿಸಿದ್ದಾರೆ ಎಂದು ನಂಬಲಾಗಿದೆ. ಈ ಅಖಾಡವು ಸಿಖ್ ಧರ್ಮದೊಂದಿಗೆ, ವಿಶೇಷವಾಗಿ ಕಾಲ್ಸಿ ಸಿಖ್ ಅವರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಶ್ರೀ ಶಂಭು ಪಂಚಾಗ್ನಿ ಅಖಾಡ. ಗುಜರಾತಿನ ಜುನಾಗಢದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಈ ಪಂಥದವರು ಬ್ರಹ್ಮಚಾರಿ ಸಂತರಿಗೆ ಅಭಿಷೇಕ ಮಾಡಲು ಹೆಸರುವಾಸಿಯಾಗಿದೆ. ಶೈವ ಪಂಥವನ್ನು ಅನುಸರಿಸುವ ಈ ಅಖಾಡದ ಮುಖ್ಯಸ್ಥರಾಗಿ ಮತ್ತು ಸಭಾಪತಿಯಾಗಿ ಬ್ರಹ್ಮಚಾರಿ ಮುಕ್ತಾನಂದ ಮಹಾರಾಜ್ ಅವರಿದ್ದಾರೆ. ಈ ಅಖಾಡವು ಇತರೆ ಶೈವ ಅಖಾಡಗಳಿಗೆ ಹೋಲಿಸಿದರೆ ತನ್ನ ಸಂಪ್ರದಾಯದಿಂದ ಬೇರೆನೇ ಆಗಿದೆ. ಈ ಅಖಾಡದಲ್ಲಿ ನಾಗಸಾಧುಗಳು ಕಾಣಸಿಗುವುದಿಲ್ಲ. ಈ ಅಖಾಡದಲ್ಲಿ ಸದಸ್ಯರಾಗಲು ಅವರು ಜನಿವಾರ ಧರಿಸಿರುವ ಬ್ರಾಹ್ಮಣರಾಗಿರಬೇಕು. ಇನ್ನೊಂದು ವಿಶೇಷವೆಂದರೆ ಈ ಅಖಾಡದ ಸಂತರು ಅಗ್ನಿ ಯಜ್ಞವನ್ನು ಆಚರಿಸುವುದಿಲ್ಲ. ಜೊತೆಗೆ ಈ ಅಖಾಡದಲ್ಲಿನ ಸಂತರು ಯಾವುದೇ ಅಮಲು ಪದಾರ್ಥಗಳನ್ನು ಕೂಡ ಸೇವಿಸುವುದಿಲ್ಲ. ಬದಲಾಗಿ ತಾವೇ ಖುದ್ದಾಗಿ ತಯಾರಿಸಿದ ಆಹಾರವನ್ನು ಮಾತ್ರ ಸೇವನೆ ಮಾಡ್ತಾರೆ. ಶ್ರೀ ಪಂಚದಶನಾಮ ಆಹ್ವಾನ ಅಖಾಡ. ಶೈವ ಪಂಥದವರಾದ ಶ್ರೀ ಪಂಚದಶನಾಮ ಆಹ್ವಾನ ಅಖಾಡದವರು ಹರಿದ್ವಾರದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು, ದತ್ತಾತ್ರೇಯ ದೇವರನ್ನ ಪೂಜಿಸುವ ಇವರು
ಇದು ಗುಜರಾತ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಮತ್ತು ಬಿಹಾರ ಸೇರಿದಂತೆ ದೇಶಾದ್ಯಂತ ಹಲವಾರು ಕಚೇರಿಗಳನ್ನು ಹೊಂದಿದ್ದಾರೆ. ಇನ್ನು ಆವಾಹನ ಎಂಬ ಇವರ ಹೆಸರೇ ಹೇಳುವಂತೆ ಸನಾತನ ಧರ್ಮದ ರಕ್ಷಣೆಗೆ ತಮ್ಮನ್ನು ತೊಡಗಿಸಿಕೊಳ್ಳಲು ಶಂಕರಾಚಾರ್ಯರು ಕರೆ ನೀಡಿದಾಗ ಮೊದಲು ಪ್ರತಿಕ್ರಿಯಿಸಿದವರು ಇವರೇ ಆಗಿದ್ದಾರೆ. ತಪೋನಿಧಿ ಶ್ರೀ ಆನಂದ ಪಂಚಾಯಿತಿ ಅಖಾಡ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಇವರು ಶೈವ ಪಂಥದವರಾಗಿದ್ದು ತಮ್ಮ ಶ್ರೀಮಂತಿಕೆಗೆ ಹೆಸರುವಾಸಿಯಾಗಿದ್ದಾರೆ. ಈ ಅಖಾಡವನ್ನ ವಿಶ್ವದ ಹಳೆಯ ಅಖಾಡವೆಂದು ಪರಿಗಣಿಸಲಾಗಿದ್ದು ಭುವನ್ ಭಾಸ್ಕರ್ ಸೂರ್ಯನಾರಾಯಣ ದೇವರನ್ನ ಇವರು ಪೂಜಿಸುತ್ತಾರೆ. ಈ ಅಖಾಡವು ವಿಶ್ವದಾದ್ಯಂತ ತಮ್ಮ ಆಶ್ರಮಗಳನ್ನು ಹೊಂದಿದೆ. ಸ್ನೇಹಿತರೆ, ಇದಾಗಿತ್ತು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥ 13 ಅಖಾಡಗಳ ಮಾಹಿತಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.